ಮಾಡ್ಕೊಳಕ್ಕೆ ಏನೇನಿದೆ ಅದನ್ನು ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಇದರ ನಂತರ 36/2026ರಿಂದ 29/7/2026ರವರೆಗೆ ಹೌಸ್ ಟು ಹೌಸ್ ವಿಸಿಟ್ ಬೈ BLO ಪ್ರೋಗ್ರಾಮ್ ಇದೆ. ಸೊ BLOಗಳು ನಾನೇನು ಹೇಳಿದ್ರೆ ಈ ಮ್ಯಾಪಿಂಗ್ ಆಗಿದೆ, ಆ ಮತದಾರ ಪಟ್ಟಿಯಲ್ಲಿ ಇರುವಂಥ ಎಲ್ಲರಿಗೂ ಪ್ರಿಂಟ್ ತಗೊಳ್ತೀವಿ. ಎಲ್ಲ ಮತದಾರಗಳು ನಮ್ದು 2,13,549 ಮತದಾರರ ಒಟ್ಟರಿಗೂ ಕೂಡ ನಾವು ಈ ಫಾರ್ಮನ್ನು ಮನೆಗೆ ಹೋಗಿ ನಮ್ಮ BLOಗಳು 36/2026ರಿಂದ 29/7/2026ವರೆಗೆ ಮನೆಗೆ ತಲುಪಿಸ್ತಾರೆ. ಇದ್ರ ಜೊತೆಗೆ ಬಹು ಮುಖ್ಯವಾಗಿ ನಮ್ಮ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು BLAಗಳನ್ನ ಅಪಾಯಿಂಟ್ ಮಾಡ್ಕೊಂಡಾರೆ. ಅವರು ಕೂಡ ನಮಗೆ ಅದಕ್ಕೆ ಸಹಕಾರ ಮಾಡ್ತಾರೆ ಎಲ್ಲ ಪಕ್ಷದಿಂದ. ಸೊ ಅವರು ಕೂಡ ಇದರಲ್ಲಿ ಭಾಗವಹಿಸಿರ್ತಾರೆ. ಮತ್ತೆ ಮುಂದೆ ನ್ಯಾಷನಲೈಸೇಷನ್ ಆಫ್ ಪೋಲಿಂಗ್ ಸ್ಟೇಷನ್ 29/7/26 ನಮಗೆ ಟೈಮಿಂಗ್ ಕೊಟ್ಟಿದ್ದಾರೆ. ಅವಾಗ ನಾವೇನಾದರೂ ಮೋರ್ ದ್ಯಾನ್ 1200 ವೋಟರ್ಸ್ಗಿಂತ ಜಾಸ್ತಿ ಇದ್ಬಿಟ್ಟು ಇನ್ನೊಂದು ಏನಾದರೂ ಅಡಿಷನಲ್ ಮತಗಟ್ಟೆಯನ್ನು ನಾವು ಮಾಡೋಂಥ ಸಂದರ್ಭ ಬಂದರೆ ಅದನ್ನು ನಾವು ಎಲ್ಲ ಪೊಲಿಟಿಕಲ್ ಪಾರ್ಟಿಗಳ ಕಡೆ ಡಿಸ್ಕಷನ್ ಮಾಡಿ ವಿತ್ ಅದರ ರಿಪೋರ್ಟನ್ನು ನಮ್ಮ ಮಾನ್ಯ ಯಾರೋ ಮೇಡಮ್ ಅವ್ರ ಮೂಲಕ ಜಿಲ್ಲಾ DO ಎಲೆಕ್ಷನ್ ಆಫೀಸರಿಗೆ ಕಳಿಸಿ ಅಲ್ಲಿಂದ ಗೌರ್ಮೆಂಟ್ ಕಳಿಸೋ ಪ್ರಕ್ರಿಯೆ ಇದೆ. ಅಂತ ಯಾವ ಈಗ ನಾವು ಅವನ್ನೇ ಹೆಚ್ಚುವರಿ ಯಾವ ಮಾಡೋಂಥ ಎಕ್ಸಿಲರಿ ಮತಗಟ್ಟೆ ಯಾವ ಮಾಡೋದಿತ್ತಂದ್ರೆ ಅದಕ್ಕೆ ನಾವು ಪ್ರೋಸೆಸ್ ಮಾಡ್ತೀವಿ. ಅದಾದ ನಂತರ ಪಬ್ಲಿಕೇಶನ್ ಆಫ್ ಡ್ರಾಫ್ಟ್ ಎಲೆಕ್ಟ್ರೋಲ್ ರೋಲ್ 5/8/2026ಕ್ಕೆ ನಾವು ಡ್ರಾಫ್ಟ್ ರೋಲನ್ನು ನಮ್ಮ ಯಾವ ಮೇಡಮ್ ಅವ್ರ ಕಡೆಯಿಂದ ಫೈನಲ್ ಮಾಡಿಕೊಟ್ಟು ಅದನ್ನೇ ಪಬ್ಲಿಕೇಶನ್ ಮಾಡ್ತೀವಿ. ಯಾವಾಗ ಅದು ನಮಗೆ 30/6/26ರಿಂದ 29/7/26ವರೆಗೆ ಮನೆಗೆ ಭೇಟಿ ಕೊಟ್ಟು ಅವ್ರು ಫಾರ್ಮ್ ಕೊಟ್ಟು ಫಾರ್ಮನ್ನು ನಾವು ವಾಪಸ್ ಕಲೆಕ್ಟ್ ಮಾಡಿಬಿಟ್ಟು ಆಮೇಲೆ ನಾವು ಈ ಡ್ರಾಫ್ಟ್ ರೂಲನ್ನು ರೆಡಿ ಮಾಡಿ ಇದನ್ನು ಪಬ್ಲಿಕೇಶನನ್ನು ನಾವು 5/8/2026ಕ್ಕೆ ಮಾಡ್ತೀವಿ ಅವತ್ತಿನ ದಿನ. ಸೊ ಅದರ ನಂತರ ಪೀರಿಯಡ್ ಫಾರ್ ಫಿಲ್ಲಿಂಗ್ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಗೆ ಈ ಡ್ರಾಫ್ಟ್ ರೂಲಲ್ಲಿ ಏನಾದರೂ ನಮ್ಗೆ ಬಂದಿಲ್ಲ ಅಥವಾ ನನ್ನ ಅಬ್ಜೆಕ್ಷನ್ ಇದೆ, ನಂದು ಇದ್ರ ಬಗ್ಗೆ ಕ್ಲೈಮ್ಸ್ ಇದೆ ಅಂತ ಏನಾದರೂ ಕೊಡೋಕ್ಕೆ ಅವಕಾಶ ಇದೆ. ಅದಕ್ಕೆ ಟೈಮಿಂಗ್ ಬಂದ್ಬಿಟ್ಟು 5/8/2026ರಿಂದ 4/9/2026ವರೆಗೆ 1 ತಿಂಗಳ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಗೆ ಟೈಮ್ ಇದೆ. ಸೊ ಯಾರು ಬೇಕಾದ್ರೂ ತಮಗೆ ಹಕ್ಕುಗಳ ಬಗ್ಗೆ ಅಥವಾ ಅಬ್ಜೆಕ್ಷನ್ ಬಗ್ಗೆ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇದೆ, ಅದನ್ನು ನಾವು ತಗೊಳ್ತೀವಿ. ಅದಾದ ನಂತರ ನಮ್ಮ ARO ಮೇಡಮ್ ಅವರ ನೇತೃತ್ವದೊಳಗೆ ನೋಟಿಸ್ ಮತ್ತು ಡಿಸ್ಪೋಸಲ್ ಆಫ್ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ ಅಂದರೆ ಯಾರಾದರೂ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ ನಮಗೆ ಕೊಟ್ಟಿದ್ದನ್ನು ಅವರಿಗೆ ನೋಟಿಸ್ ಮಾಡಿಬಿಟ್ಟು ನಮ್ಮಲ್ಲಿ ಹಿಯರಿಂಗ್ ಮಾಡಿ ನಮ್ಮಲ್ಲಿ ವಿಚಾರಣೆ ನಡೆಸಿ ನಮ್ಮ ಮೇಡಮ್ ಅವ್ರ ನೇತೃತ್ವದೊಳಗೆ ಒಂದು 2 ಮಂತ್ಸ್ ನಮಗೆ ಟೈಮ್ ಇದೆ. ಮತ್ತು ಅದು ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ ಏನಿದೆ ಅದನ್ನ ನಿಯಮದ ಪ್ರಕಾರ ಡಿಸ್ಪೋಸಲ್ ಮಾಡೋಕ್ಕೆ ಅವಕಾಶ ಇದೆ, ಅದನ್ನು ಮಾಡ್ತೀವಿ. ಅದಾದ ನಂತರ ಪಬ್ಲಿಕೇಶನ್ ಆಫ್ ಫೈನಲ್ ಎಲೆಕ್ಟ್ರೋಲ್ ರೋಲ್ ಎಲ್ಲ ಮುಗಿದ ಮೇಲೆ ವಿಚಾರಣೆ ಆದಮೇಲೆ ಎಲ್ಲ ಫೈನಲ್ ಆದಮೇಲೆ ಡ್ರಾಫ್ಟ್ ರೋಲ್ ಕಂಪ್ಲೀಟ್ ನಾವು ಸ್ಕ್ರೂಟ್ನಿ ಎಲ್ಲ ಮುಗಿದ ಮೇಲೆ ಅಬ್ಜೆಕ್ಷನ್ ಕ್ಲೈಮ್ಸ್ದು ವಿಚಾರಣೆ ಮುಗಿದ ಮೇಲೆ 7/10/2026ಕ್ಕೆ ಫೈನಲ್ ಪಬ್ಲಿಕೇಶನ್ ಮಾಡ್ತೀವಿ ರೋಲನ್ನು. ಸೊ ಅವಾಗೆ ಅಬ್ಜೆಕ್ಷನ್ನು ನಾವು ಆಲ್ರೆಡಿ ಹಿಯರಿಂಗ್ ಮಾಡಿರ್ತೀವಿ, ಕಂಪ್ಲೀಟ್ ಮಾಡ್ತೀವಿ. ಡ್ರಾಫ್ಟ್ ರೋಲಲ್ಲಿ ಏನಾದರೂ ಸ್ಕ್ರೂಟ್ನಿ ಅಂತ ಅದೆಲ್ಲ ಮಾಡ್ಕೊಂಡು ಫೈನಲನ್ನು 7/10/2026ಕ್ಕೆ ನಾವು ಮಾಡ್ತೀವಿ. ಅದಾದಮೇಲೆ ಏನಾದರೂ ನಮ್ಮ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ ಸಲ್ಲಿಸಿದಂಥ ಮತದಾರರು ಅಥವಾ ನಾಗರಿಕರು ತೊಂದರೆ ಆಗೈತಿ ಅಥವಾ ನಮಗೆ ಅಬ್ಜೆಕ್ಷನ್ ಇದೆ ಅಂತ ಹೇಳಿದರೆ ಅವ್ರಿಗೆ ಒಂದು ಅವಕಾಶ ಏನಿದೆ ಅಂತಂದರೆ ಹೈಯರ್ ಅಪೀಲ್ ಹೋಗೋಕ್ಕೆ ನಮ್ಮ ಮೇಡಮ್ ಹತ್ರ ಮುಗಿದ ಮೇಲೆ ಅಪೀಲ್ ಹೋಗೋಕ್ಕೆ ಓನ್ಲಿ ಜಿಲ್ಲಾ ನ್ಯಾಯಾಧೀಶರ ಹತ್ರ ಅವರು ಅಪ್ಲಿಕೇಶನ್ ಹಾಕ್ಯಬಹುದು. ಸೊ ಜಿಲ್ಲಾ ನ್ಯಾಯಾಧೀಶರ ಹತ್ರ ಅಲ್ಲಿ ಏನಾದರೂ ಅವರಿಗೆ ಓಕೆ ಆಗ್ತಾ ಅಥವಾ ನಾಟ್ ಓಕೆ ಆಗ್ತಾ ಅಥವಾ ಅಲ್ಲಿ ಅಪ್ಲಿಕೇಶನ್ ಅವ್ರಿಗೆ ಏನು ರೈಸ್ ಆದರೆ ಎರಡನೇ ಅಪೀಲ್ ಅಥಾರಿಟಿ ಬಂದ್ಬಿಟ್ಟು ನಮ್ಮ ಮಾನ್ಯ ಸ್ಟೇಟ್ CO ಸರ್ ಮುಖ್ಯ ಚುನಾವಣಾ ಅಧಿಕಾರಿಗಳು ರಾಜ್ಯ ಅವ್ರ ಹತ್ರ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇದೆ. ಅದು ಎರಡನೇ ಅಪೀಲ್ ಅಲ್ಲಿ ಮಾಡ್ಕೋಬಹುದು. ಸೊ ಇವೆಲ್ಲ ಮುಗಿದ ಮೇಲೆ ನಾವು ಈ ಒಂದು ಏನು ಪ್ರಕ್ರಿಯೆ ಐತಿ SIR ನಮಗೆ ಅಲ್ಲಿಗೆ ಕಂಪ್ಲೀಟ್ ಆದಂಗಾಗುತ್ತೆ. ಇದ್ರ ಜೊತೆಗೆ ಮನೆಗೆ ಹೋದಾಗೆ ನಮ್ಮ BLOಗಳು ಸ್ವಲ್ಪ ಹಿಂದಕ್ಕೆ ಬರ್ತೀನಿ, ನಮ್ಮ BLOಗಳು ಮನೆಗೆ